ನಾವಿವತ್ತು ಯುಗಾದಿ ಹಬ್ಬ ಮುಗಿಸ್ಕೊಂಡು ಡೈರೆಕ್ಟಾಗಿ ಹೊರಟಿದ್ದೆ ನಮ್ಮ ಮಾಗಡಿ ರಂಗನಾಥ ಸ್ವಾಮಿ ದನಗಳ ಜಾತ್ರೆಗೆ. ಬರ್ತಾ ರೋಡಲ್ಲಿ ಸಿಕ್ಕಿದ್ದು ನಮ್ಮ ಬಾಸ್ಗೆ ಒಂದು ನಮಸ್ಕಾರ ಹಾಕ್ಕೊಂಡು ಹಂಗೆ ಲೈಟಾಗೆ ಜಾತ್ರೆಗೆ ಎಂಟ್ರಿ ಕೊಟ್ವಿ. ಸೈಲೆಂಟಾಗಿ ಬಂದು ಗಾಡಿ ಎತ್ಕೊಂಡು ಇರಲಿ ಒಂದು ರೌಂಡು ಹಂಗೇ ಓಡಾಡ್ಕೊಂಬರೋಣ, ಯಾವ್ಯಾವ ದನ ಬಂದವ ನೋಡೋಣ ಅಂದ್ಕೊಂಡು. ಯಾಕೆಂದರೆ ತಿಂದಿರೋ ಮಾಂಸ ಕರಗಬೇಕಲ್ಲ, ಅದಕ್ಕೋಸ್ಕರನೇ ಹೊರಟ್ವಿ. ಹೊರಟಾಗ ಅನಿಸಿದ ಖುಷಿ ಎಲ್ಲಿಲ್ದಂಥ ಖುಷಿ. ಯಾಕೆ ಅಂತಂದರೆ ನಮ್ಮ ರೈತರು ಯುಗಾದಿ ಹಬ್ಬ ಮಾಡಿ ಒಬ್ಬಿಟ್ಟು ತಿಂದ್ಬಿಟ್ಟು ತಿನ್ನೋಂಥವ್ರು ನಾನ್ ವೆಜ್ ತಿಂದಿರ್ತಾರೆ, ಇಲ್ದಿರೋರು ಇಲ್ಲ. ಈ ನಾನ್ ವೆಜ್ ತಿನ್ನೋಂಥವು ನಮ್ಮ ಹುಡುಗ್ರೇ ಊರಿಗೆ ಮುಂಚೆಗೆ ಬಂದು ಕಟ್ಕೊಂಡವ್ರೆ ಶುಕ್ರವಾರನೇ ನೆನ್ನೆ. ಸರಿನಾ? ಇಲ್ಲಿ ನೋಡಿದ್ರೆ ನೊಣ ಹೊಡಿತವ್ರೆ. ಯಾಕ್ರೋ ಅಂತ ಕೇಳಿದ್ರೆ ಅಯ್ಯೋ ಗಿರಾಕಿ ಇಲ್ಲ ಅಂತಾರೆ. ಊರಿಗೆ ಮುಂಚೆಗೆ ಹಿಂಗೆ ಬಂದು ಇಂಟರ್ನೆಟ್ ಫ್ರೀ ಇದೆ ಅಂತ ಹೇಳ್ಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ ರೀಲ್ಸ್ ಮಾಡ್ಕೊಂಡು ಕೂತ್ಕೊಂಡ್ರೆ ಕೊನೆಗೆ ನಮಗೆ ಸಿಗೋದೇನು ಹೇಳಿ? ಗಿರಾಕಿ ಇಲ್ಲ. ಅದಕ್ಕೆ ನಾನು ಹೇಳೋದು, ಅಚ್ಚುಕಟ್ಟಾಗಿ ಊಟ ಮಾಡಿಕೊಂಡು ಅಚ್ಚುಕಟ್ಟಾಗಿ ಇವತ್ತು ಸಂಜೆ ಬಂದಿದ್ದರೆ ಶನಿವಾರ ಬೆಳಗ್ಗೆ ಭಾನುವಾರ ತುಂಬ ಜಾತ್ರೆ ಆಗಿರೋದು. ಎಲ್ಲರೂ ನೆನ್ನೆನೇ ಬಂದ್ರಂತೆ, ಇವತ್ತು ಬಂದ್ರಂತೆ, ಈ ಥರ ಡೈಲಾಗ್ಗಳು ಕೇಳಿದ್ರೆ ಯಾಕ್ರಪ್ಪ ಅಂತಂದರೆ ನೊಣ ಹೊಡಿತಾ ಇದ್ದೀವಿ ಗುರು ಹೊಟ್ಟೆ ದಬ್ಬಾಕೊಂಡು ಅಂತಾರೆ. ಊಟ ಮಾಡಿದ್ರೇನು ಅಂತ ಕೇಳಿದ್ರೆ ಇಲ್ಲ ಊಟ ಮಾಡಲಿಲ್ಲ, ಹಂಗೆ ಬಂದ್ಬಿಟ್ಟು. ವರ್ಷಕ್ಕೊಂದು ಬರೋ ಹಬ್ಬದಲ್ಲಿ ಖುಷಿಯಾಗಿ ಇಡೀ ಫ್ಯಾಮಿಲಿಯವ್ರ ಜೊತೆ ಎಂಜಾಯ್ ಮಾಡ್ತಾ ಖುಷಿನ ದುಃಖನ ಎರಡನ್ನೂ ಅನುಸರಿಸ್ಕೊಂಡು ಹೋಗುವಂಥ ಜೀವನ ಕೊಡಪ್ಪ ದೇವ್ರೆ ಅಂತ ಕೇಳಿಕೊಂಡು ಆರಾಮಾಗಿ ಹಬ್ಬ ಮಾಡೋದನ್ನ ಬಿಟ್ಟು ದನ ಮಾರ್ಬಿಟ್ಟು ದುಡ್ಡು ಮಾಡೋಣ ಅಂತ ಬಂದರೆ ನೋಡಿ ಹಿಂಗೆ ಆಗೋದು. ಅದಕ್ಕೆ ಹೇಳೋದು, ನಮ್ಮ ರೈತರಿಗೆ ಹಿಂದಿನ ಕಾಲದಲ್ಲಿ ನಮ್ಗೆ ಹೇಳೋರು ನಮ್ಮ ತಾತಿರು, ಮತ್ತು ನಾನು ಕೆಲವು ದೊಡ್ಡ ಹಳೆ ಕಾಲದ ತಾತಪ್ತಿರನ್ನ ಕೇಳಿ ನಾನು ತಿಳ್ಕೊಂಡಿದ್ದೀನಿ. ತಾತ ನೀವೆಲ್ಲ ಹೆಂಗೆ ಹೋಗ್ತಿದ್ರಿ ಅಂತಂದರೆ ಅವ್ರು ನಮ್ಗೇನು ಹೇಳೋರು ಗೊತ್ತಾ? ಮಗ ಅಚ್ಚುಕಟ್ಟಾಗೆ ನಾವು ಯುಗಾದಿ ಹಬ್ಬ ಮಾಡವು ಬೇವು ಬೆಲ್ಲ ತಿಂದು ಮಾರನೇ ದಿನಕ್ಕೆ ನಾವು ಹೊಸ್ತಡ್ಕೆ ಮಾಡಿಕೊಂಡು ತಿಂದುಬಿಟ್ಟು ಮುಸ್ಸಂಜೆ ಹೊತ್ತು ಮುಳುಗೋ ಟೈಮಲ್ಲಿ ಚೆಂದ ನೋಡಿಬಿಟ್ಟು ಆ ಚೆಂದ ನೋಡಿ ಬೆಳಗ್ಗೆ ಹೊತ್ತಿಗೆ ಎದ್ದು ಜಾತ್ರೆಗೆ ಹೋಯ್ತಿದ್ದೋ ನೋಡಿಕೊಂಡು 4 ಗಂಟೆ ರಾತ್ರಿಗೆ 10 ಗಂಟೆ ಹೊತ್ತಿಗೆಲ್ಲ ಜಾತ್ರೆಗೆ ಹೋಗಿ ತಲುಪವು. ಈ ಥರ ನಡ್ಕೊಂಡು ಹೋಗವು. ಇವಾಗೆಲ್ಲ ಟೆಂಪೋ ಬಂದಮೇಲೆ ಇವಾಗಿನ ಪರಿಸ್ಥಿತಿಗಳಿಗೆ ಹುಡುಗರುಗಳು ಯೂತ್ ಸರ್ಕಲ್ಗೆ ಎಲ್ಲ ಟೆಂಪೋಗಳು ಊರಿಗೆ ಮುಂಚೆಗೆ ಹೋಗ್ತಾರೆ, ಅವ್ರು ಹೋಗ್ತಾರೆ ಇವ್ರು ಹೋಗ್ತಾರೆ ಅಂತ ಊರಿಗೆ ಮುಂಚೆಗೆ ಹೋಗ್ತಾರೆ. ಅವ್ರು ಬಂದುಬಿಡ್ತಾರೆ, ಇವ್ರು ಬಂದುಬಿಡ್ತಾರೆ. ಕೊನೆಗಾಲ ನೋಡಿದ್ರೆ ಈ ಕಡೆ ದನ ಕಟ್ಟಿರೋರ ಮುಖ ಅವ್ರು ನೋಡಬೇಕು, ಆ ಕಡೆ ದನ ಕಟ್ಟಿರೋರ ಮುಖ ಇವ್ರು ನೋಡಬೇಕು. ಇಷ್ಟೇ ಜೀವನ ಆಗ್ಬಿಟ್ಟಿದೆ. ಜಾತ್ರೆನೆಲ್ಲ ಒಂದು ರೌಂಡ್ ಹೊಡ್ಕೊಂಡು ಬಂದೆ. ಯಾವ ಥರ ಅಂದರೆ ಗಾಡಿ ಮೇಲೆ ಕೂತ್ಕೊಂಡೇನೆ ನೆನ್ನೆ ಹೆಂಗಾಗುತ್ತೋ ಅಷ್ಟು ಎಲ್ಲಿ ಗಂಟೆ ಹೋಗ್ಬೋದು ಅಲ್ಲಿವರೆಗೂ ಹೋದ್ರೂ 25% ಜಾತ್ರೆ ಕಟ್ಟಿದೆ. ಆ 25% ಕಟ್ಟಿರೋ ಜಾತ್ರೆ ನೆನ್ನೆ ಸಂಜೆ ಮತ್ತು ಇವತ್ತು ಬೆಳಗ್ಗೆಯಿಂದ ಸಂಜೆವರೆಗೂ, ಅಂದರೆ ಗುರುವಾರ ಮತ್ತು ಶುಕ್ರವಾರ ಈ 2 ದಿನದಲ್ಲಿ ಕಟ್ಟಿರೋ ಈ ಜಾತ್ರೆ 25% ಕಟ್ಟಿದೆ. ತುಂಬ ಒಂದು ಖುಷಿ ಆಯಿತು 25% ಜಾತ್ರೆ ಕಟ್ಟೋದೆ ಅಂತ. ಆದರೆ ಗಿರಾಕಿ ನೋಡಿದ್ರೆ ಒಬ್ಬರೂ ಇಲ್ಲ. ಯಾಕೆ ಅಂದರೆ ಅವ್ರಿಗೂ ಗೊತ್ತು ನಮ್ಮ ರೈತರು ಊರಿಗೆ ಮುಂಚೆಗೆ ಬಂದ್ಬಿಟ್ಟಿರ್ತಾರೆ ಮನೇಲಿ, ಪಾಪ ಇರೋಕ್ಕೆ ಬೇಜಾರು ಒರೆಸ್ಕೊಂಡು ಹಬ್ಬದಲ್ಲಿ ಅಂತ. ಅದಕ್ಕೋಸ್ಕರ ಅವ್ರು ಬಂದಿದ್ದಾರೆ ಅಂತ ಗಿರಾಕಿ ಬರಬೇಕು ಅಂತೇನಿಲ್ಲ. ದೇಶದಿಂದ ಬರ್ತಕ್ಕಂಥ ಎಲ್ಲ ರಾಜ್ಯಗಳಿಂದ ಹೊರಗಡೆಯಿಂದ ಬರ್ತಕ್ಕಂಥ ನಮ್ಮ ಅಣ್ಣ ತಮ್ಮಂದಿರು ರೈತ ಬಾಂಧವರು ನಿಜಕ್ಕೂ ಜಾತ್ರೆ ಸ್ಟಾರ್ಟ್ ಆಗಿದೆ. ಬನ್ನಿ, ಮಾರೋರು ತಗೊಳ್ಳೋರು ಎಲ್ರಿಗೂ ಕೂಡ ಒಂದು ಅನುಕೂಲ ಆಗುತ್ತೆ. ಎಲ್ಲೂ ಈ ವರ್ಷ ಜಾತ್ರೆಗಳು ನಡೀದೇ ಇರೋ ಕಾರಣ, ಎಲ್ಲೂ ದೊಡ್ಡ ಬಜಾರಲ್ಲಿ ಬೆಲೆ ನಡೀದೇ ಇರೋ ಕಾರಣ ತುಂಬ ಒಂದು ಅನುಕೂಲ ಏನಂದರೆ ಎಲ್ಲ ತಗೊಂಬಂದು ಮಾಗಡಿ ಜಾತ್ರೆಗೆ ತುಂಬ್ತಾರೆ ಈ ಸತಿ. ಆ ಮಾಗಡಿ ಜಾತ್ರೆಗೆ ತುಂಬೋದ್ರಿಂದ ವ್ಯಾಪಾರ ನನಗನಿಸಿದ ಮಟ್ಟಿಗೆ ಈ ವರ್ಷ 1 ಲಕ್ಷದ ಒಳಗಡೆವು ಚಿಕ್ಕ ಕರುಗಳವು ವ್ಯಾಪಾರ ನಡೀಬೋದು, ಬಟ್ ದೊಡ್ಡ ಬೆಲೆವು ವ್ಯಾಪಾರ ನಡೆಯಲ್ಲ. ಈಗ ರೈತರು ವ್ಯವಸಾಯ ಮಾಡೋದಕ್ಕೆ ಏನು ಅನುಕೂಲ ಆಗ್ತಕ್ಕಂಥ ದನಗಳು ಬೇಕೋ, ಎತ್ತುಗಳಾಗ್ಬೋದು, ಓರಿಗಳಾಗ್ಬೋದು, ಕೆಲವರು ಹಸುಗಳಾಗ್ಬೋದು, ಪ್ರತಿಯೊಂದು ಸಿಗುತ್ತೆ. ಬಂದು ಪರ್ಚೇಸ್ ಮಾಡಿ ನಿಮ್ಮ ಹಳ್ಳಿಗೆ ತೊಗೊಂಡೋಗಿ ನೀವು ಬದುಕ್ರಿ, ಖುಷಿ ಆಗುತ್ತೆ. ಯಾಕೆಂದರೆ ನಮ್ಮ ರೈತರಿಂದ ಕೊಡೋಕ್ಕಾಗೋದು ಒಂದೇ ಒಂದು ಅಂದರೆ ಈ ಥರ ನಡೀತಕ್ಕಂಥ ಜಾತ್ರೆಗಳಲ್ಲಿ. ಇನ್ನು ಮಿಕ್ಕದ ಕಡೆ ಎಲ್ಲ ಹೋದರೆ 60% ರೈತರಿದ್ದರೆ ಇನ್ನು ಅಲ್ಲ 30% ರೈತರಿದ್ದರೆ 70% ದಲ್ಲಾಳಿಗಳೇ ಇರ್ತಾರೆ. ಸರಿನಾ? ಯಾಕೆ ಅಂದರೆ ಎಲ್ಲರೂ ಅಲ್ಲಿ ಇಲ್ಲಿ ಓಡಾಡೋದು, ಊರುಗಳಲ್ಲಿ ನೋಡೋದು, ಅವ್ರಿವ್ರನ್ನ ಬಿಡೋದು, ಮಧ್ಯ ದಲ್ಲಾಳಿಗಳಾಗಿ ಇದನ್ನು ನಮ್ಮ ರೈತರು ಒಂದು ಖುಷಿನೇ ಆಗುತ್ತೆ ಒಂದು ಮಟ್ಟಕ್ಕೆ. ಯಾಕೆ ಅಂತಂದರೆ ದೂರದಿಂದ ಬರ್ತಕ್ಕಂಥ ರೈತರ ಮನೆ ದನ ಸಿಕ್ಕಿದ್ರೆ ಒಂದು ಅನುಕೂಲ. ಯಾಕೆ ಅಂತಂದರೆ ನನಗನ್ಸಿದ ಮಟ್ಟಿಗೆ ಈ ದಲ್ಲಾಳಿಗಳ ಮನೇಲಿ ದನ ತೊಗೊಂಡಾಗ
ಇವತ್ತು ತೊಗೊಂಡೋಗಿ ನಾಳೆಗೆ ತೊಗೊಂಡ್ರೇ ಅವ್ರ ಹತ್ರ 10,000 ಲಾಭ ಇಲ್ಲದೆ ಅವರು ದನ ಕೊಡೋರಲ್ಲ. ಯಾಕೆಂದರೆ ಇದರ ಅನುಭವ ನನಗಾಗಿದೆ. ಯಾಕೆಂದರೆ ಏನು ಯುಗಾದಿ ಹಬ್ಬದ ದಿನವೇ ಗುರುವಾರ ದಿನವೇ ಒಂದು ಕರುನ ನಾನು ಪರ್ಚೇಸ್ ಮಾಡಿದೆ. ಆ ಕರುಗೆ 10,000 ಲಾಭ ಇಲ್ಲದೆ ಅವ್ರು ಕೊಡಲೇ ಇಲ್ಲ ನನಗೆ ಮನೆಯಿಂದ ಆಚೆ ಕಡೆಗೆ. ತುಂಬ ಹಠ ಮಾಡಿಬಿಟ್ರು, ಇಲ್ಲ ಅಷ್ಟಾಗದೆ ಇಷ್ಟಾಗದೆ ಅಂತ. ಹಾಗೆ ನನಗೇ ನನ್ನಂಥವನಿಗೆ ಅವ್ರು 10,000 ಲಾಭ ತೊಗೊಂಡಿದ್ದಾರೆ ಅಂದರೆ ಸರ್ವೇ ಸಾಮಾನ್ಯವಾದ ಬೇರೆ ಒಬ್ಬ ರೈತರು ಹೋದರೆ 50,000 30,000 ಲಾಭ ಇಲ್ಲದೆ ಅವ್ರು ದನ ಕೊಡೋರಲ್ಲ. ಹಂಗಾಗಿ ದಯವಿಟ್ಟು ಎಲ್ಲ ನಾಡಿನ ಸಮಸ್ತ ಜನತೆ ಎಲ್ಲಿಂದನಾರ ಬನ್ನಿ, ಜಾತ್ರೆ ಓಪನ್ ಆಗಿದೆ, ನನ್ನ ಗ್ರೂಪ್ಗಳಲ್ಲೂ ಕೂಡ ಹಾಕ್ತೀನಿ, ಲೊಕೇಶನ್ ಸೆಂಡ್ ಮಾಡ್ತೀನಿ. ದಯವಿಟ್ಟು ಎಲ್ಲರೂ ಬನ್ನಿ, ಜಾತ್ರೆನ ತುಂಬ ದೊಡ್ಡ ಮಟ್ಟಕ್ಕೆ ಯಶಸ್ವಿ ಆಗಬೇಕು. ಆ ಥರ ಮಾಡಿ ಮಾಗಡಿ ರಂಗನಾಥ ಸ್ವಾಮಿ ಆಶೀರ್ವಾದದಲ್ಲಿ ಆ ಒಂದು ದೇವಸ್ಥಾನದ ಇದರಲ್ಲಿ ಈ ಮಟ್ಟಕ್ಕೆ ಈ ವರ್ಷ ಜಾತ್ರೆ ನಡೀತಾ ಅಂತ ಜನಕ್ಕೆ ಬಾಯಿ ಮೇಲೆ ಕೈ ಮಡಿಕೋಬೇಕು. ಆ ಥರ ಆಗಬೇಕು. ಆ ಥರದ್ದೊಂದು ಮಾಡಿದ್ರೆ ತುಂಬ ಒಂದು ನಮ್ಮ ಜನಗಳು ನನಗನ್ನಿಸ್ದಾಗೆ ನನ್ನ ಅನಿಸಿಕೆಗಳನ್ನು ನಾನು ಹೇಳಿದ್ದೀನಿ. ಆದಷ್ಟು ರೈತರು ಯಾವುದೇ ಒಂದು ದನ ಕರನ ಪರ್ಚೇಸ್ ಮಾಡಿದ್ರು ಮೂಲ ರೈತರ ಹತ್ರನೇ ಪರ್ಚೇಸ್ ಮಾಡಿ, ರೈತರಿಂದನೇ ತಗೊಳ್ಳಿ. ರೈತರ ಜೊತೆಲೇ ತಗೊಂಡ್ರೆ ಅವ್ರ ಹತ್ರ ಸಾಕಿರ್ತಕ್ಕಂಥ ದನ ಕರುಗಳನ್ನು ನಿಮಗೂ ಕೂಡ 4 ಕಾಸು ಕಮ್ಮಿ ಆಗುತ್ತೆ. ಹೋಗ್ತಕ್ಕಂಥ ಟ್ರಾನ್ಸ್ಪೋರ್ಟೇಷನ್ ಆಗ್ಬೋದು, ಅಲ್ಲಿ ಪೊಲೀಸ್ನವ್ರು ಆಗ್ಬೋದು, RTO ಆಗ್ಬೋದು, ಟೋಲ್ ಆಗ್ಬೋದು, ಊಟ ತಿಂಡಿ ಆಗ್ಬೋದು, ನಿಮ್ಗೆ 10-15 ಸಾವಿರ ಬಾಡಿಗೆ ಟೆಂಪೋಗಳಿಗೆ ಚಾರ್ಜ್ ಬೀಳ್ತಕ್ಕಂಥ ದುಡ್ಡು ಆಗ್ಬೋದು. ಇದೆಲ್ಲವನ್ನು ನೋಡಿದಾಗ ಒಂದು ಲೆಕ್ಕಕ್ಕೆ ನೀವು ರೈತರ ಹತ್ರ ತೆಗೆದುಕೊಂಡಾಗ ಒಂದು ತುಂಬ ಅನುಕೂಲ ಆಗುತ್ತೆ. ಅಷ್ಟಂತೂ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಯುಗಾದಿಗೆ ಮಳೆ ಬಿದ್ದಿದೆ ಮಾಗಡಿ ಜಾತ್ರೆಗೆ. ತುಂಬ ಒಂದು ಖುಷಿ ಆಗ್ತಿದೆ. ಯಾಕೆಂದರೆ ನಮ್ಮ ಜನಗಳಿಗೆ ಖುಷಿ ಬರೋದು ಎಲ್ಲಿ ಅಂದರೆ ನಮ್ಮ ಮಳರಾಯ ಏನೋ ಒಂದು 4 ಕಣ್ಣಿ ಅಂತಾಗ್ಲೇ ಅದು ಅವ್ರಿಗೆ ಮನಸ್ಸಿಗೆ ನೆಮ್ಮದಿ ಆಗೋದು. ಇಲ್ಲ ಅಂದರೆ ನೆಮ್ಮದಿ ಆಗೋಲ್ಲ. ಅದು ಒಂದಿನ ಮಳೆ ಹೋದ್ರೂ ಒಂದು ಖುಷಿನೇ. ಹಂಗಾಗಿ ಊರಿಗೆ ಮುಂಚೆಗೆ ಬಂದಿರೋ ಎಲ್ಲ ನನ್ನ ಸ್ನೇಹಿತರುಗಳಿಗೂ ನಮಸ್ಕಾರ ಹೇಳ್ತಾ, ಯಾಕೆ ಅಂತಂದರೆ ಅವರು ಊರಿಗೆ ಮುಂಚೆಗೆ ಬಂದಿರೋದೇ ಒಳ್ಳೆಯದು. ಯಾಕೆಂದರೆ ನಂಗೆ ಬಂದ್ರೇ ಚಂದ ಆ ಥರ. ಹಂಗಾಗಿ ತೊಂದರೆ ಏನಿಲ್ಲ, ಬನ್ನಿ ಮಾಗಡಿ ಜಾತ್ರೆಗೆ. ದೊಡ್ಡ ಮಟ್ಟಕ್ಕೆ ಯಶಸ್ವಿ ಆಗಬೇಕು ನಮ್ಮ ಜಾತ್ರೆ. ರೈತರಿಗೆ ಖುಷಿ ಆಗಬೇಕು. ರೈತರು ಮತ್ತೆ ಇನ್ನು ಹುಟ್ಟಿರ್ತಕ್ಕಂಥ ಬೇರೆ ದನಗಳನ್ನು ಇನ್ನಿಂಥ ವರ್ಷಕ್ಕೆ ಮತ್ತೆ ತೊಗೊಂಬರ್ತಾರೆ. ಪ್ರತಿ ವರ್ಷ ತರ್ತಾರೆ, ಮಾರ್ತಾರೆ. ಅದೇ ರೀತಿಯಲ್ಲಿ ಅದನ್ನೆಲ್ಲವನ್ನು ನಾವು ನೋಡಿದಾಗ ತುಂಬ ಒಂದು ಖುಷಿ ಆಗುತ್ತೆ. ಹಂಗಾಗಿ ನಮ್ಮ ಮೂಲ ರೈತರ ಮನೆ ದನ ಕರುಗಳು ಆದಷ್ಟು ಬಂದು ತೊಗೊಂಡ್ರೆ ನಿಮ್ಗೆ ಅನುಕೂಲ ಆಗುತ್ತೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ತುಂಬ ಒಂದು ಖುಷಿ ಆಗುತ್ತೆ ಇವತ್ತಿನ ಮಾಗಡಿ ಜಾತ್ರೆಗೆ. ಮತ್ತು ಇನ್ನೊಂದು ನಮ್ಮ ರೈತರಲ್ಲಿ ಒಂದು ಮನವಿ, ಆದಷ್ಟು ಜಾತ್ರೆಗೆ ಬರ್ತಕ್ಕಂಥ ಪರಸ್ಥಳೀಕರಿಗೆ ಮಲ್ಕೊಳ್ಳೋದಕ್ಕೆ ಜಾಗ ಕೊಡಿ. ಹಾಗೂ ಅವ್ರಿಗೆ ನೀರಾಗ್ಬೋದು, ಸಣ್ಣ ಪುಟ್ಟ ವ್ಯವಸ್ಥೆಗಳು ದಯವಿಟ್ಟು ಅವ್ರಿಗೆ ಒದಗಿಸ್ಕೊಡಿ. ನಮ್ಮ ರೈತ ಬಾಂಧವರು ನಾನು ಅದನ್ನು ಕೇಳ್ಕೊತೀನಿ. ಇದರಲ್ಲಿ ಜಾತ್ರೆಯಲ್ಲಿರ್ತಕ್ಕಂಥವ್ರು ಎಷ್ಟೋ ಜನ ಗ್ರೂಪಲ್ಲಿ ಹಾಕಿದ ತಕ್ಷಣ ನೋಡ್ತೀರಾ. ಆದಷ್ಟು ನಮ್ಮ ರೈತರಿಗೆ ಅನುಕೂಲ ಆಗಬೇಕು, ತುಂಬ ದೂರದಿಂದ ಬರ್ತಕ್ಕಂಥ ರೈತರುಗಳಿಗೆ. ಅದನ್ನು ನೀವು ಆದಷ್ಟು ಮಾಡಿಕೊಡಿ. ಅದಂತೂ ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ. ಆಮೇಲೆ ಲೈಟಿಂಗು ಎಲ್ಲೆಲ್ಲಿ ಗಂಟ ಹೋಗ್ಬೋದು ಅಲ್ಲೆಲ್ಲಿವರೆಗೂ ಹೋಗಿದೆ. ಅದು ಅವ್ರು ಹಾಕ್ಸಿದಾರೆ ಇನ್ನೊಂದಾಗ ಗೊತ್ತಿಲ್ಲ. ಇವತ್ತು ನೈಟ್ ಅಂತೂ ವೀಡಿಯೋ ಮಾಡಿದಾಗ ನಮ್ಮ ಜಾತ್ರೆ ಅಂತ ನಾನು ಮುಚ್ಕೊಂಡು ನಮ್ಮ ಜಾತ್ರೆ ಅಯ್ಯೋ ನಾವು ಮಾತ್ರ ಹೇಳ್ಕೋಬಾರ್ದು ಅಂತಂತೇನಿಲ್ಲ. ಲೈಟಿಂಗ್ ವ್ಯವಸ್ಥೆ ಏನಾದರೂ ಈ ವರ್ಷ ಮಾಗಡಿ ಜಾತ್ರೆಯಲ್ಲಿ ಮಾಡಿಲ್ಲ ಅಂದರೆ ಮೂಲೆಗೂ 99% ನಾನು ಇದನ್ನು ದೇವರಾಣೆ ನನ್ನ ಚಾನಲಲ್ಲಿ ಹಾಕ್ತೀನಿ, ಯೂಟ್ಯೂಬ್ ಚಾನಲಲ್ಲಿ. ಅದಂತೂ ಸತ್ಯ. ನೈಟ್ ವೀಡಿಯೋ ಮಾಡಿ ಹಾಕ್ತೀನಿ. ಧನ್ಯವಾದ. ನೋಡ್ತಾ ಇರ್ಬೋದು ಸ್ನೇಹಿತರೆ, ಇದು ಮಾಗಡಿ ಒಳಗಡೆ ಕಾಲೇಜ್ ಬಿಟ್ಟರೆ ಕಾಲೇಜ್ ಪಕ್ಕದಲ್ಲಿರ್ತಕ್ಕಂಥ ತೆಂಗಿನ ತೋಟ. ಇದು ಈ ತೆಂಗಿನ ತೋಟದಲ್ಲಿ ಪಾಪ ಇಲ್ಲಿ ಕಟ್ಟಿರೋ ಇಷ್ಟೊಂದು ಜನ ರೈತರು ಕಟ್ಟಿದ್ದಾರೆ. ಈ ತೆಂಗಿನ ತೋಟ ತುಂಬ ಕಟ್ಟಿದ್ದಾರೆ. ಅವರ ಯೋಗ್ಯತೆಗೆ ಸುಮ್ಮನೆ ಇಲ್ಲಿ ಅಧಿಕಾರಿಗಳು ಶಾಸಕರು ನಾನು ಬದನೆಕಾಯಿ ಅಂತ ಹೇಳ್ಕೊಂತಾರೆ. ಅವ್ರ ಯೋಗ್ಯತೆಗೆ ಒಂದು ಕರೆಂಟ್ ಹಾಕ್ಸೋಕ್ಕಾಗಲಿಲ್ಲ. ಇನ್ಯಾವ ಸೀಮೆ ರೈತರಿಗೆ ಅನುಕೂಲ ಮಾಡಿಕೊಡ್ತಾರೆ ಇವರು. ನೋಡಿ ಪಾಪ ಅವ್ರು ಯಾರೋ ಪಾಪ ಅಡುಗೆ ಮಾಡ್ತಿದ್ದಾರೆ. ಅವರು ಎಷ್ಟು ಬೇಜಾರು ಮಾಡ್ಕೊತವ್ರೆ ಅಂದರೆ, ಅಣ್ಣ ಒಂದು ಲೈಟ್ ಹಾಕ್ಸೋಕ್ಕಾಗಲ್ವ ಅಣ್ಣ? ಹಾಂ
ಕಾಲ ಇಟ್ಕೊಂಡ್ರು ಕಾಣಿಸ್ತಾ ಇಲ್ಲ. ಹಾಂ ಅಡುಗೆ ಮಾಡೋದು ಒಂದು ಅಡುಗೆ ಮಾಡೋಕ್ಕೂ ಏನು ಬೀಳ್ತದೆ ಏನು ಬೀಳ್ತದೆ ಗೊತ್ತಿಲ್ಲ. ತೆಂಗಿನ ಮರದಿಂದ ಕಾಯಿ ಬಿದ್ದರೂ ಕಾಣಲ್ಲ, ಗರಿ ಬಿದ್ದರೂ ಕಾಣಲ್ಲ, ಇಲ್ಲ ಏನೇ ಹುಳ ಬಂದರೂ ಬಿದ್ದು ಗೊತ್ತಾಗಲ್ಲ ಅಣ್ಣ. ಮತ್ತು ಲೈಟಿನ ವ್ಯವಸ್ಥೆ ಇಲ್ಲ, ಸರಿಯಾಗಿ ನೀರಿನ ವ್ಯವಸ್ಥೆ ಇಲ್ಲ. ಅಲ್ಲ ಇಲ್ಲ, ನೀರು ಬೆಳಗ್ಗೆ ಗಣ ರೆಡಿ ಆಗುತ್ತೆ. ಇವಾಗ ಎಷ್ಟೋ ಕಡೆ ಬಿಡ್ತಿದ್ದಾರೆ, ಕಟ್ಕೊಳ್ಳೋಕ್ಕೆ ಜಾಗನೇ ಇಲ್ಲ. ಜಾಗಕ್ಕೆ ಬಾಡಿಗೆ ಕೇಳ್ತಿದ್ದಾರೆ. ಇದಕ್ಕೆ ಸುಂಕ ಫ್ರೀ ಅಂತ ಹೇಳಿದ್ರು, ಸುಂಕನೂ ಇಲ್ಲ, ಏನಿಲ್ಲ. ಸುಂಕಕ್ಕೆ ಒಂದು ಜೊತೆಗೆ 1,000 ರೂಪಾಯಿ ಕಾಸು ಕೇಳ್ತಿದ್ದಾರೆ ಒಂದು ಸರಿ ಬಂದು ಹೋಗಿರೋಕ್ಕೆ. ಜಾಗ ಮಡಿಕೊಂಡಿರೋರು, ಜಾಗ ತೋಟದವರು ಅಣ್ಣ. ಆ ಕೊನೆಗೆ 600 ರೂಪಾಯಿನೋ ಹೇಳಿ ಮಾತಾಡಿದ್ದೀವಿ. ಅವ್ರು ಇನ್ನೂ ಈಸ್ಕೊಂಡಾಗ ನಾವು ಇದು ಮಾಡೋದಾಗ ಇಲ್ಲ ಆಗೋದೇ ಇಲ್ಲ ಅಂದರೆ 1,000 ರೂಪಾಯಿ ಕಾಸು ಕೊಡಲೇಬೇಕು. ಒಂದು ಜೊತೆಗೆ 1,000. ಹಾಂ, ಒಂದು ಜೊತೆ 1,000. ಅಂದರೆ ಈ ರೋಡಿಂದ ಅಲ್ಲಿರೋ ಸ್ಟ್ರೀಟ್ ಲೈಟ್ಸ್ ಏನು ಕಾಣಿಸ್ತಿದೆಯೋ ಮೇನ್ ರೋಡ್ದು, ಆ ಲೈಟಿನ ಸದ್ಯದ ಬೆಳಕಲ್ಲೇ ಇದಿರೋದು. ಈಗ ಇಲ್ಲಿ ಗಂಟ ಕಾಣುತ್ತೆ ಅಷ್ಟೇ. ಈಗ ಅಲ್ಲಿ ಗಂಟ ಇನ್ನು ಹಿಂದೆ ಅಲ್ಲಿ ಗಂಟ ಇದೆ. ನೋಡ್ತಾ ಇರ್ಬೋದು ಸ್ನೇಹಿತರೆ, ಇನ್ನು ಎಂಡ್ವರೆಗೂ ಇದೆ. ಆ ಲೈಟಿಂಗ್ಗಳು ಸಣ್ಣ ಸಣ್ಣ ಕುರಿತಿದೆಯಲ್ಲ, ಅಲ್ಲಿವರೆಗೂ ಒಂದು ಚೂರು ಲೈಟಿನ ವ್ಯವಸ್ಥೆ ಇಲ್ಲ. ಊಟ ಮಾಡಕ್ಕೆ ಮೊಬೈಲ್ ಟಾರ್ಚ್ ಆನ್ ಮಾಡ್ಕೊಂಡು ಇದು ಮಾಡ್ತಿದ್ದಾರೆ. ಶಬಾಸ್. ಹೋಗಿಬೇಕಾರಂಗೆ ನೋಡ್ರಿ ಯಾವ ಮಟ್ಟಕ್ಕೆ ನಮ್ಮ ಜನಕ್ಕೆ ಅನುಕೂಲ ಮಾಡಿಕೊಡ್ತಾರೆ ಅನ್ನೋದಕ್ಕೆ ನೋಡಿ. ಇಲ್ಲಿ ಜನ ಏನು ಹೇಳ್ತಾರೆ ಅಂತಂದರೆ, ತುಂಬ ಬೇಜಾರಾಗಿರೋ ಸಂಗತಿ ಏನು ಅಂದರೆ, ಇಲ್ಲಿ ದನ ಕಟ್ಕೊಳ್ಳೋ ಜಾಗಕ್ಕೂ ಬಾಡಿಗೆ ಕೇಳ್ತಾರಂತೆ. ನೋಡಿ ಪಾಪ ಇಲ್ಲಿ ಊಟ ಮಾಡೋರು ಪಾಪ ಅವ್ರವ್ರ ಮೊಬೈಲ್ ಟಾರ್ಚ್ಗಳನ್ನ ಬಿಟ್ಕೊಂಡು ಊಟ ಮಾಡ್ತಿದ್ದಾರೆ. ಒಂದು ಲೈಟಿಂಗ್ ವ್ಯವಸ್ಥೆ ಮಾಡೋಕ್ಕಾಗಿಲ್ಲ ಅಂದಮೇಲೆ ಇನ್ನು ಯಾವ ಗಂಡಸ್ಥಾನದಲ್ಲಿ ಜಾತ್ರೆ ಮಾಡಬೇಕು? ಹಾಂ ನೋಡಿ, ಅಲ್ಲಿ ಊಟ ಮಾಡೋರು ಹೇಳ್ತಾರೆ ಒಂದು ಜೊತೆಗೆ 500 ರೂಪಾಯಿ ಕೇಳ್ತಾರೆ ಅಂತ. ಹಾಂ ಅಣ್ಣ, ನೀರಿಂದಂತೂ ಬೆಳಗ್ಗೆಗಂತೂ ಆಗುತ್ತೆ, ನೀರು ಬಿಡ್ತಾವ್ರೆ. ಬಟ್ ಕೆಲವು ಗಾಡಿ ಇದಾಗಿದೆ, ನೀರಿಂದಂತೂ ಪಕ್ಕ ಇರುತ್ತೆ. ಬಟ್ ಲೈಟಿಂಗ್ ವ್ಯವಸ್ಥೆಗೆ ಅಂತ ಬಂದಾಗ ನೋಡಿ ಪಾಪ, ನೋಡಿ ಎಷ್ಟು ಬೇಜಾರಲ್ಲಿ ನೋಡಿ. ಇಲ್ಲಿ ನಮ್ಮ ಮೊಬೈಲ್ ಲೈಟ್ಗಳಲ್ಲಿ ನಾವು ಮಾಡ್ತಾ ಇರೋದು ಇದನ್ನು. ಹಾಂ, ಇನ್ನು ಯಾವ ಮಟ್ಟಕ್ಕೆ ಇವರು ಒಂದು ರೈತರಿಗೆ ಅನುಕೂಲ ಮಾಡಿಕೊಡ್ತಾರೆ, ರೈತರಿಗೆ ಒಳ್ಳೇದು ಮಾಡ್ತಾರೆ ಅನ್ನೋದನ್ನು ನೋಡಿ ನಂಬ್ಕೋಬೇಕು. ಇಂಥ ಶಾಸಕರುಗಳನ್ನ, ರಾಜಕಾರಣಿಗಳನ್ನು, ಇಂಥ ಅಧಿಕಾರಿಗಳನ್ನು, ಸಿಬ್ಬಂದಿ ವರ್ಗವನ್ನು ನಾವು ನಂಬ್ಕೋಬೇಕು. ಹಾಂ, ನಾನು ಹೇಳಿದ್ದೆ ಆಲೇ ಫಸ್ಟ್ ವೀಡಿಯೋದಲ್ಲೇ, ಇವತ್ತು ನೈಟ್ ವೀಡಿಯೋ ಮಾಡ್ತೀನಿ, ಎಲ್ಲೂ ಲೈಟ್ ಇಲ್ಲ ಅಂದಾಗ ಮಕ್ಕೂಗಿತೀನಿ ಅಂತ. ನೋಡಿ ನಮ್ಮೂರು ಅಂತ ನಾನು ಸುಳ್ಳು ಹೇಳ್ಕೊಳ್ಳಲ್ಲ, 101% ಇಲ್ಲಿ ಲೈಟಿಗೆ ಕೊರತೆ ಇದೆ. ನೋಡಿ ಪಾಪ ಅವ್ರವ್ರ ಮೊಬೈಲ್ ಟಾರ್ಚ್ ಬಿಟ್ಕೊಂಡು ಊಟ ಮಾಡ್ತವ್ರೆ. ಹಾಂ, ಲೈಟಿಂಗ್ ವ್ಯವಸ್ಥೆ ಇಲ್ಲ, ಇನ್ನೇನು ಮಾಡ್ತಾರೆ ಇವರು? ನೋಡಿ ಪಾಪ ದೂರದಿಂದ ಬಂದಿರ್ತಾರೆ, ಒಂದು ಲೈಟ್ ವ್ಯವಸ್ಥೆ ಮಾಡೋಕ್ಕಾಗಲಿಲ್ಲ ಅಂದಮೇಲೆ ಸಿಬ್ಬಂದಿ ವರ್ಗ ಏನಕ್ಕೆ, ಯಾವ ಪ್ರಯೋಜನ ನೋಡಿ. ಹಾಂ ಭಗವಂತ, ಇಂಥದ್ದು ಏನಕ್ಕಾದ್ರೂ ಬೇಕಪ್ಪ ನಮ್ಮ ಜನಕ್ಕೆ. ಆಗಲ್ಲ ನೀವೇ ಮಾಡಿಸ್ಕೊಳ್ರಿ ಅಂತ ಹೇಳ್ಬಿಟ್ರೆ ನಮ್ಮ ಕೈಲಾಗಲ್ಲ ಅಂತ ನಮ್ಮ ಜನಗಳೇ ಮಾಡಿಸ್ಕೊಂಬಿಡ್ತಾರೆ ಅವ್ರವ್ರ ದುಡ್ಡಲ್ಲಿ. ಎಷ್ಟೋ ಕಡೆ ಇವಾಗ ದೊಡ್ಡದಾಗಿ ಚಪ್ರ ಹಾಕ್ಕೊಂಡಿರೋರೆಲ್ಲ ಅವ್ರವರೇ ಲೈಟಿಂಗ್ ಮಾಡಿಸ್ಕೊಂಡವ್ರೆ. ಅದೇ ಥರ ಇವರು ಮಾಡಿಸ್ಕೊಂಬಿಡ್ತಾರೆ. ನೋಡಿ ನಮ್ಮ ಮೊಬೈಲ್ ಲೈಟ್ಗಳು ಹಾಕ್ಕೊಂಡು ನಾವು ವೀಡಿಯೋಗಳು ಮಾಡ್ಕೊಳ್ಳೋದು. ಒಂದು ಲೈಟಿಂಗ್ ವ್ಯವಸ್ಥೆ ಇಲ್ಲ. ಪಾಪ ಹೇಗಿರ್ತಾರೆ ಜನ ಇಲ್ಲಿ. ಅಟ್ಲೀಸ್ಟು ದನ ಕಾಲ್ಗೆ ಹಾಕ್ಕೊಂಡ್ರೆ ಯಾವ ಥರ ನೋಡಬೇಕು ಅವರು. ನೋಡಿ ಎಂಥ ಒಂದು ಹೀನಾಯ ಪರಿಸ್ಥಿತಿಗೆ ತಲುಪಿಸಿದ್ದಾರೆ ನಮ್ಮ ರೈತರನ್ನ. ಅಯ್ಯೋ ಭಗವಂತ, ಉದ್ಧಾರ ಆದಂಗೆ ಇವರು.